ಕುಡಿಯೋದೇ ಇವನ್ ವೀಕ್ನೆಸ್ಸು, ಜೊತೆಗೆ ಕದಿಯೋದೇ ಇವನ ಬಿಸ್ನೆಸ್ಸು. ಕುಡಿತದ ಚಟಕ್ಕೆ ಈತ ಮಾಡ್ತಾ ಇದ್ದಿದ್ದೇನು ಗೊತ್ತಾ? ನೀರಿನ ನಲ್ಲಿಗಳನ್ನ ಎಗರಿಸ್ತಾ ಇದ್ದ. ಪೊಲೀಸರು ತುಮಕೂರು ಬಸ್ ನಿಲ್ದಾಣದಲ್ಲಿ ಇಂಥದ್ದೊಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರೋದು. ನೀರಿನ ನಲ್ಲಿಯನ್ನ ಕದ್ದು ಎಣ್ಣೆ ಪಾರ್ಟಿ ಪರಾರಿಯಾಗ್ಬಿಟ್ಟಿದ್ದಾರೆ. ಹಾಡ ಹಗಲೇ ಜನಸಂದಣಿ ಮಧ್ಯೆಯೇ ಆರಾಮಾಗಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ಖತರ್ನಾಕ್ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಣ್ಣೆ ಚಟಕ್ಕೆ ದುಡ್ಡಿಗಾಗಿ ಈತ ಕಳ್ಳತನ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಕಳ್ಳತನದ ವಿಡಿಯೋ ಆಧರಿಸಿ ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಎಷ್ಟು ಆರಾಮಾಗಿ ಇದನ್ನ ನಲ್ಲಿನ ರಿಮೂವ್ ಮಾಡ್ತಿದ್ದಾರೆ ನೋಡಿ. ಅಕ್ಕಪಕ್ಕದಲ್ಲಿ ಜನ ಓಡಾಡ್ತಿದ್ದಾರೆ. ಜನ ನೋಡಬಹುದು ಅನ್ನುವಂಥ ಭಯ ಆತಂಕ ಏನೂ ಇಲ್ಲ. ಆರಾಮಾಗಿ ಬಂದ, ಒಂದೇ ಮನೆಯಲ್ಲಿ ಏನೋ ರಿಪೇರಿ ಮಾಡಕ್ ನಿಂತವನೇನೋ ಅನ್ನೋ ತರ ಪೋಸ್ ಕೊಡ್ತಾ ರಿಮೂವ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಕುಡಿಯೋದು ಇವನ್ನ ವೀಕ್ನೆಸ್ಸು, ಕದಿಯೋದೇ ಇವನ್ ಬಿಸ್ನೆಸ್ಸು ಅನ್ನೋ ತರ ಕಾಣಿಸ್ತಾ ಇದೆ. ಅವಂದೇ ಮನೆ ಏನೋ ಅನ್ನೋ ರೀತಿ ಎಷ್ಟು ಆರಾಮಾಗಿ ಎತ್ಕೊಂಡು ಹೋಗ್ಬಿಟ್ಟಿದಾನಲ್ಲ ಅಂತ ಹೇಳಿ. ಇವನ ಬಗ್ಗೆ ಸ್ಥಳೀಯನಾಯಿತಾ ಅಥವಾ ಪೊಲೀಸರಿಗೆ ಏನಾದ್ರೂ ಈತನ ಬಗ್ಗೆ ಈ ಹಿಂದಿನ ಯಾವ್ದಾದ್ರು ಕೇಸ್ಗಳಲ್ಲಿ ತಗ್ಲು ಹಾಕೊಂಡ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಏನ್ ಡೀಟೇಲ್ಸ್ ಇದೆ ಮಧು? ಕಳ್ಳರಿಗೆ ಏನ್ ಸಿಕ್ಕರು ಬಿಡಲ್ಲ, ತಾವು ಕದ್ದೇ ಕರಿತೀವಿ ಅನ್ನುವಂಥದ್ದನ್ನ ಈ ಒಂದು ಪ್ರಕರಣದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈತ ಮೂಲತಃ ಅರಸೀಕೆರೆಯವನು. ಅಲ್ಲಿಂದ ಈತ KSRTC ಬಸ್ ಮೂಲಕ ಈ ತುಮಕೂರಿಗೆ ಬಂದಿರ್ತಾನೆ. ತುಮಕೂರಿನಲ್ಲಿ ಬಂದಾಗ ತುಮಕೂರು ಬಸ್ ನಿಲ್ದಾಣದ ಅಪೋಸಿಟ್ ಅಲ್ಲಿ ಇರುವಂತಹ ಒಂದು ಬಾರ್ ನಲ್ಲಿ ಆತ ಮದ್ಯವನ್ನ ಸೇವಿಸ್ತಾನೆ. ಅದಾದ ಬಳಿಕ ಮತ್ತೆ ಆತನಿಗೆ ಕುಡಿಬೇಕು ಅನ್ನುವಂತಹ ಆಸೆ ಬರುತ್ತೆ. ಆಗ ಆತ ಏನನ್ನಾದ್ರೂ ಕದ್ದು ಅಥವಾ ಅದನ್ನ ಮಾರಿ ಕುಡಿಲಿಕ್ಕೆ ಹಣವನ್ನ ಹೊಂಚ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಹೊಂಚು ಹಾಕದಂತ ಸಂದರ್ಭದಲ್ಲಿ ತುಮಕೂರು KSRTC ಬಸ್ ನಿಲ್ದಾಣ ಏನಿದೆ, ಆ ಒಂದು ಬಸ್ ನಿಲ್ದಾಣದಲ್ಲಿ ಕೆಟ್ಟಿರುವಂತಹ ಕುಡಿಯುವ ನೀರಿನ ಘಟಕದ ನಲ್ಲಿಗಳು ಈತನ ಕಣ್ಣಿಗೆ ಬೀಳುತ್ತೆ. ಒಂದೊಂದು ನಲ್ಲಿ ಸುಮಾರು 200ರಿಂದ 300 ರೂಪಾಯಿ ಬೆಲೆ ಬಾಳಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಆತ ಆ ಒಂದು ನಲ್ಲಿಗಳನ್ನ ಕದ್ದು ತನ್ನ ಜೇಬಲ್ಲಿ ಹಾಕೊಂಡು ಹೋಗಿ ಅದನ್ನ ಮಾರಾಟವನ್ನ ಮಾಡಿ ಅದರಿಂದ ಬಂದಂತಹ ಹಣದಲ್ಲಿ ಮದ್ಯವನ್ನ ಸೇವಿಸಿರ್ತಾನೆ. ಕಳೆದ 2 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ತದನಂತರ KSRTC ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಆ ನಂತರ ಅವರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಸಂದರ್ಭದಲ್ಲಿ ಈತ ಯಾರು, ಎಲ್ಲಿಂದ ಬಂದಿದ್ದ ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ನಡೆಸಿದಾಗ ಈತ ಅರಸೀಕೆರೆ ಮೂಲದವನು ಅನ್ನುವಂಥದ್ದು ಗೊತ್ತಾಗಿದೆ. ಈ ಆತನನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ KSRTC ಅಧಿಕಾರಿಗಳ ನಿರ್ಲಕ್ಷ್ಯ ಈ ಒಂದು ಕಳ್ಳನಿಗೆ ಅನುಕೂಲ ಮಾಡಿಕೊಟ್ಟಿರುವಂತದ್ದು. ಒಂದು ವೇಳೆ ಈ ಒಂದು ಕುಡಿಯುವ ನೀರಿನ ಘಟಕ ಸರಿಯಾಗಿದ್ದಿದ್ದೇ ಆದಲ್ಲಿ ಆತ ನಲ್ಲಿಯನ್ನ ಕದಿಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನೀರ್ ಇರ್ತಾ ಇತ್ತು. ಆ ನೀರು ಕೂಡ ಜೋರಾಗಿ ಹೊರಗಡೆ ಬರೋದ್ರಿಂದ ಅಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಅದು ಗಮನಕ್ಕೆ ಬರ್ತಾ ಇತ್ತು. ಈತನಿಗೆ ಅನುಕೂಲ ಆಗಿರುವಂತದ್ದು KSRTC ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳು ಕುಡಿಯುವ ನೀರಿನ ಘಟಕ ಕೆಟ್ಟೋಗಿದ್ರು ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ದುರಸ್ತಿ ಮಾಡದೆ ಬಿಟ್ಟಿದ್ರಿಂದ ಈತ ಆ ಒಂದು ನಲ್ಲಿಗಳನ್ನ ಸುಲಭವಾಗಿ ಕದ್ದು ತನ್ನ ಏನು ಕುಡಿಯುವ ಚಟವನ್ನ ತೀರಿಸಿಕೊಂಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ.